ಅಂಕೋಲಾ ತಾಲೂಕಿನ ಶೀರೂರು ಬಳಿ ಗುಡ್ಡ ಕುಸಿತ ಸಂಭವಿಸಿ ಮರಣ ಮೃದಂಗಕ್ಕೆ ಕಾರಣವಾಯಿತು. ಗುಡ್ಡ ಕುಸಿತದ ಭೀಕರತೆ ತಾಲೂಕಿನಲ್ಲಿ ಕರಾಳ ದುರಂತವಾಗಿದ್ದು, ಒಂದೇ ಕುಟುಂಬದ 4 ಸೇರಿದಂತೆ ಸುಮಾರು 15 ಜನರು ಮಣ್ಣಿನಡಿ ಸಿಲುಕಿದ ದುರಂತಕ್ಕೆ ಸಾಕ್ಷಿಯಾಯಿತು. ಅಂಕೋಲಾ ಗುಡ್ಡ ಕುಸಿತದ ಬಗ್ಗೆ ನಮ್ಮ ಪ್ರತಿನಿಧಿ ಮಾರುತಿ ಹರಿಕಂತರ ಮಾಡಿದ ವಿಶೇಷ ವರದಿ ಇಲ್ಲಿದೆ ನೋಡಿ. ಮಂಗಳವಾರ ಮುಂಜಾನೆ ಗುಡ್ಡದ ಮೇಲಿನಿಂದ ನೀರು ರಭಸವಾಗಿ ಬೀಳಲಾರಂಭಿಸಿದೆ. ಸುಮಾರು 8 ಗಂಟೆ 50 ನಿಮಿಷಕ್ಕೆ ಅಂಕೋಲಾ ಕುಮಟಾ ಮಾರ್ಗದಲ್ಲಿ ಸಂಚರಿಸುವ ರಾಷ್ಟ್ರೀಯ ಹೆದ್ದಾರಿಯ ಎಡಭಾಗದಲ್ಲಿ ಬೃಹತ್ ಗುಡ್ಡ ಕುಸಿದಿದೆ. ಅಂದಾಜು 50 ಮೀಟರ್ ಗುಡ್ಡ ಕುಸಿದು ಅಪಾರ ಮಣ್ಣಿನೊಂದಿಗೆ ಬೃಹತ್ ಗಾತ್ರದ ಬಂಡೆಗಳು ಉರುಳಿ ಬಿದ್ದಿವೆ. ಮಣ್ಣು ಬಿದ್ದ ರಭಸಕ್ಕೆ ಹೆದ್ದಾರಿಯ 2 ಬದಿಯಲ್ಲಿನ ವಾಹನಗಳನ್ನು ಸೇರಿಸಿಕೊಂಡು ಬಲಭಾಗದ ಗಂಗಾವಳಿ ನದಿ ಮತ್ತು ರಸ್ತೆಯ ನಡುವಿನ ಸಣ್ಣ ಅಂಗಡಿಯೊಂದಕ್ಕೆ ಅಪ್ಪಳಿಸಿ ನದಿಗೆ ಬಿದ್ದಿದೆ. ಅಂಗಡಿಯಲ್ಲಿದ್ದ ಒಂದು ಕುಟುಂಬದ 2 ಮಕ್ಕಳು, ತಂದೆ ತಾಯಿ, 2 ಸಂಬಂಧಿಗಳು, ವಾಹನದ ಮೇಲಿದ್ದವರು ಹಾಗೂ ಅಂಗಡಿಯಲ್ಲಿ ತಿಂಡಿ ತಿನ್ನುತ್ತಿದ್ದವರು ಒಳಗೊಂಡಂತೆ ಅಂದಾಜು 15 ಜನ ಮಣ್ಣಿನಡಿಗೆ ಸಿಲುಕಿ ಕೆಲವರು ನೀರು ಪಾಲಾಗಿದ್ದಾರೆ. ಇದರೊಂದಿಗೆ 2 ಗ್ಯಾಸ್ ಟ್ಯಾಂಕರ್ ಗಂಗಾವಳಿ ನದಿಗೆ ಬಿದ್ದಿದ್ದು, ಗ್ಯಾಸ್ ತುಂಬಿದ ಟ್ಯಾಂಕರ್ ಬಂದು ಬಿದ್ದ ಸ್ಥಳದಿಂದ 4 ಕಿಲೋಮೀಟರ್ ದೂರಕ್ಕೆ ನದಿಯಲ್ಲಿ ತೇಲಿಕೊಂಡು ಹೋಗಿದೆ. ಗುಡ್ಡ ಕುಸಿತದ ಅಡಿಯಲ್ಲಿ ಕಾರೊಂದು ಸಿಲುಕಿರುವ ಕುರಿತು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಬೃಹತ್ ಗಾತ್ರದ ಬಂಡೆ ನದಿಗೆ ಬಿದ್ದ ಪರಿಣಾಮ ಗಂಗಾವಳಿ ನದಿಯ ಇನ್ನೊಂದು ಭಾಗದಲ್ಲಿನ ಉಳುವೆರೆಯಲ್ಲಿ ಒಟ್ಟು 6 ಮನೆಗಳು ಸಂಪೂರ್ಣ ಹಾನಿಗೆ ಒಳಗಾಗಿದೆ. ಅಲ್ಲಿನ ಸಣ್ಣಿಗೌಡ ಎನ್ನುವವರು ನೀರು ಪಾಲಾಗಿರುವ ಶಂಕೆ ವ್ಯಕ್ತವಾಗಿದೆ. ಮನೆಯಲ್ಲಿದ್ದ ಸುಮಾರು 8 ಜನರು ಗಾಯಗೊಂಡಿದ್ದಾರೆ. ಅವರನ್ನು ಕುಮಟಾ ಆಸ್ಪತ್ರೆಗೆ ಸೇರಿಸಲಾಗಿದೆ.
ಕಂಬಗಳು ಮತ್ತು ತಂತಿ ಹಾನಿಗೊಂಡಿವೆ. ಗುಡ್ಡ ಕುಸಿತ ಸಂಭವಿಸಿ 4 ಗಂಟೆಗಳು ಕಳೆದರೂ ರಕ್ಷಣಾ ಕಾರ್ಯ ಆರಂಭವಾಗದ ಕುರಿತು ಕಣ್ಮರೆಯಾದವರ ಕುಟುಂಬಸ್ಥರು ಮತ್ತು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ನೆರೆಹಾವಳಿ ಅಥವಾ ಮಳೆ ಹೆಚ್ಚು ಇವೆಲ್ಲ ಸ್ವಾಭಾವಿಕ, ನಾವೆಲ್ಲ ಅದನ್ನು ಗೊತ್ತಿದೆ. ಬಂದ್ಕೊಳೆ ಎಲ್ಲಿ ತಗ್ಗು ಪ್ರದೇಶದಲ್ಲಿ ಹೊಳೆ ಪಕ್ಕದಲ್ಲಿ ಇರ್ತಾರೆ ಜನವಸತಿ, ಅವರು ಕಾಳಜಿ ಕೇಂದ್ರಕ್ಕೆ ಬಂದು ಮತ್ತೆ ವಾಪಸ್ ಹೋಗೋದು ಇವೆಲ್ಲ ಗೊತ್ತು. ಬಟ್ ಇದೇನಾಗಿದೆಯಲ್ಲ ಪ್ರಕೃತಿ ವಿಕೋಪ, ಇದು ಜನರಿಂದ ಕ್ರಿಯೇಟ್ ಆದ ವಿಕೋಪ. ಇದು ಟೋಟಲಿ ನಾನು ಹೇಳೋದು, ಇದು IRB ಮತ್ತು NHAI ಅಧಿಕಾರಿಗಳ ನಿರ್ಲಕ್ಷ್ಯ. ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ, ನುಡಿಸಿರಿ ಮುಖಾಂತರ ಹೇಳೋದಕ್ಕೆ ಬಯಸ್ತೀನಿ, ತಕ್ಷಣ ಈ 2 ಟೋಲ್ ಸ್ಟಾಪ್ ಮಾಡಿ, ರೋಡ್ ಕರೆಕ್ಟಾಗಿ ರೀಸ್ಟೋರ್ ಆಗೋ ತನಕ ಸ್ಟಾಪ್ ಮಾಡಿ. ಇಲ್ಲ ಅಂದರೆ ಈ ದುರಂತಗಳು ಇನ್ನೂ ಇದೇ ರೀತಿ ಆಗ್ತಾನೇ ಇರ್ತದೆ. ಹಾಗಾಗಿ ಮತ್ತೆ ನಾನು ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಅಥವಾ ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟೇ, ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್. ಯಾರ ಮೇಲೆ? ಆ ಅಧಿಕಾರಿಗಳ ಮೇಲೆ, ಆ ಸಂಬಂಧಪಟ್ಟ ಕಾಂಟ್ರಾಕ್ಟರ್ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಇಲ್ಲಾದರೆ ನಿಮಗೆ ಜನರ ಸಾವು ನೋವಿಗೆ ಬೆಲೆ ಇಲ್ಲ ಅಂತ ಅನ್ನಿಸ್ತದೆ. ಇದು ಅತ್ಯಂತ ನೋವಿನ ಒಂದು ಸಂಗತಿ. ನ್ಯಾಚುರಲ್ ಡಿಸಾಸ್ಟರ್ ಆದರೆ ನಾವು ಒಪ್ಕೊಂತೀವಿ, ಏನೋ ನಮ್ಮ ಹಣೆ ಬರ ಅಂತ. ಇದು ಇಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್, ಇದು ಕ್ರಿಯೇಟ್ ಆದದ್ದು, ಅದಕ್ಕೆ ನೋವು ನಮಗೆ. ಅದಕ್ಕೆ ಈ ಅಧಿಕಾರಿಗಳ ಮೇಲೆ, ಕಾಂಟ್ರಾಕ್ಟರ್ ಮೇಲೆ ನೋವು ಬಿಟ್ಟರೆ ಬೇರೆನೆಲ್ಲ. ಮತ್ತು ಅವ್ರಿಗೆ ಏನೇನು ಕಾಂಪನ್ಸೇಷನ್ ಕೊಡಬೇಕು ತಕ್ಷಣ ಕೊಡಬೇಕು. ಸರ್ಕಾರದಿಂದನೂ ರಿಲೀಸ್ ಆಗಲಿ, IRBಯಿಂದನೂ ರಿಲೀಸ್ ಆಗಲಿ, ಎಲ್ಲ ಕಡೆಯಿಂದನೂ ರಿಲೀಸ್ ಆಗಿ ಅವರಿಗೆ ಕಂಪನ್ಸೇಟ್ ಮಾಡಬೇಕು ಅಂತ ನಾನು JDS ಪಕ್ಷದ ಪರವಾಗಿ ಒತ್ತಾಯ ಮಾಡ್ತೀನಿ. ಇದು IRB ಅವರ ಅವೈಜ್ಞಾನಿಕತೆ ಎತ್ತು ಕಾಣ್ತಾ ಇದೆ. ಇಲ್ಲಿ ಇವತ್ತು ಬೆಳಿಗ್ಗೆ ಸರಿಸುಮಾರು 8:30 ಗಂಟೆಗೆ ಒಂದು ಗುಡ್ಡ ಕುಸಿತ ಸಂಭವಿಸಿದೆ. ಇಲ್ಲಿ ಆ ಗುಡ್ಡ ಕುಸಿತದ ಸಂದರ್ಭದಲ್ಲಿ ಅಲ್ಲಿ ಅಂಗಡಿಯ ಜೊತೆಗೆ ಅನೇಕ ಅಲ್ಲಿ ಟೀ ಕುಡಿಲಿಕ್ಕೆ ಬಂದಿರುವಂಥ ಚಾಲಕರು ಸಮೇತವಾಗಿ ನಮಗೆ ಬಂದಿರುವ ನ್ಯೂಸ್ ಪ್ರಕಾರ ಒಂದು 10 ಜನ ದುರ್ಮರಣವನ್ನು ಸಂಭವಿಸಿದ್ದಾರೆ. ಅದಕ್ಕೆ IRB ಅವರ ಅವೈಜ್ಞಾನಿಕತೆಯ ಜೊತೆಗೆ ಇನ್ನೂ ಕೂಡ ಈ ಕಾಮಗಾರಿ ಕೂಡ ತುಂಬ ತೀವ್ರಗತಿಯಲ್ಲಿ ಆಗದೆ ತುಂಬ ನಿಧಾನವಾಗಿ ಆಗ್ತಾಯಿದೆ. ಕೇವಲ 2 JC ಹಿಟಾಚಿ ಮತ್ತು 2 ಇವುಗಳು, ಇದು ಹೀಗೆ ಮುಂದುವರೆದರೆ ಇನ್ನು 3 ದಿನಗಳ ಕಾಲ ಮುಗಿಲಿಕ್ಕಿಲ್ಲ. ಹಾಗಾಗಿ ಅತ್ಯಂತ ಬೇಗ ಚುರುಕಿನಿಂದ ಕಾರ್ಯವನ್ನು ಮಾಡಬೇಕು. ಅಂಕೋಲಾ ಕಾರವಾರ ಮಾರ್ಗವು ಜಲಾವೃತಗೊಂಡಿರುವುದರಿಂದ ರಕ್ಷಣಾ ಕಾರ್ಯಕ್ಕೆ ಹಿನ್ನಡೆ ಉಂಟಾಗಿದೆ. ಈ ಹಿಂದಿನ ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿದ್ದ ಯಾಂತ್ರಿಕ ವಾಹನಗಳಿಗೆ ಸಂಭಾವನೆ ನೀಡದಿದ್ದರಿಂದ ಮತ್ತು ತೀವ್ರ ಗುಡ್ಡ ಕುಸಿತ ಹಿನ್ನೆಲೆ ಈ ಬಾರಿ ವಾಹನಗಳನ್ನು ನೀಡಲು ಮಾಲೀಕರು ಹಿಂದೇಟು ಹಾಕಿದ್ದರಿಂದ ರಕ್ಷಣಾ ಕಾರ್ಯ ವಿಳಂಬವಾಯಿತು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚತುಷ್ಪಥ ರಸ್ತೆ ನಿರ್ಮಾಣ ಗುತ್ತಿಗೆ ಪಡೆದ IRB ಕಂಪನಿಯ ಅಧಿಕಾರಿಗಳು 5 ಗಂಟೆ ಕಳೆದರೂ ಸ್ಥಳಕ್ಕೆ ಬರಲಿಲ್ಲ. ಮಣ್ಣಿನ ಅಡಿಯಲ್ಲಿ ಸಿಲುಕಿದವರು ಬಹುತೇಕವಾಗಿ ಪ್ರಾಣ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಿದ್ದು, ಒಂದೊಮ್ಮೆ ಬದುಕಿದ್ದರೂ ರಕ್ಷಣಾ ಕಾರ್ಯ ವಿಳಂಬವಾಗಿದ್ದರಿಂದ ಪ್ರಾಣಕ್ಕೆ ಕುತ್ತು ತಂದಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಇದು ರಾಷ್ಟ್ರೀಯದ 66ರಲ್ಲಿ ಏನು ಇದೊಂದು ದುರಂತ ನಡೆದೋಗಿದೆ. ಖುಷಿ ಇದು ಯಾರು ಕೇಳಿದ್ರು ಹೇಳ್ತಾರೆ, ಯಾಕೆಂದರೆ ಇದು ಅವೈಜ್ಞಾನಿಕ ಕಾಮಗಾರಿ IRB ಅವ್ರದ್ದು. ಕಳೆದ ಅನೇಕ ವರ್ಷಗಳಿಂದ 3-4 ಸಾರಿ ಇಲ್ಲಿ ಸ್ಲೈಡಿಂಗ್ ಆಗದೆ, ಆದರೂ ಸಹ ಅದಕ್ಕೆ ಬೇಕಾದಂಥ ಪ್ಲ್ಯಾನ್ ಮಾಡಿ ಸ್ಲೈಡಿಂಗ್ ಆಗದೇ ಇರೋ ರೀತಿ ಏನೂ ಕ್ರಮ ಆಗಲಿಲ್ಲ. ಲೋಕಲ್ನವ್ರು ಹೇಳಿದ್ರೆ ಯಾರೂ ಕ್ಯಾರಿಗೆ ತಗೊಳ್ತಾ ಇಲ್ಲ. ಹಾಗಾಗಿ
ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಸರಿಯಾಗಿ ಇನ್ಸ್ಟ್ರಕ್ಷನ್ ಕೊಟ್ಟು ಸರಿಯಾದ ಕಾಮಗಾರಿ ಆಗಬೇಕಾದಾಗೆ ನಿರ್ದೇಶನ ನೀಡಬೇಕಿತ್ತು. ಆದರೆ IRB ಅವರು ಕರ ವಸೂಲಿ ಮಾಡಿ ಟೋಲ್ನಲ್ಲಿ ಅದೊಂದು ಮಾಡ್ತಾ ಇದ್ದಾರೆ ಬಿಟ್ಟರೆ ಜನರಿಗೆ, ಸಾರ್ವಜನಿಕರಿಗೆ ಹಿತ ಆಗೋ ಯಾವ ಕೆಲಸನೂ ಮಾಡ್ತಾಯಿಲ್ಲ. ನಮ್ಮವರೆಲ್ಲ ಹೇಳ್ತಾ ಇದ್ದೇವೆ, ನಾವು ಸ್ಥಳೀಯವಾಗಿ ಅನೇಕ ವರ್ಷಗಳಿಂದ ಹೇಳ್ತಾ ಇದ್ದೇವೆ. ಆದರೆ ಈ ರೀತಿಯ ಅವಘಡಗಳು ಎಷ್ಟು ಜನ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆ ಹೇಳಿದರೆ ಎರಡೂ ಸೈಡ್ ಚತುಷ್ಪಥ ಹೆದ್ದಾರಿ ಆಗಿರೋದ್ರಿಂದ ಗಾಡಿಗಳು ಹೋಗಬೇಕಾಗಿದ್ದರಿಂದ ಇಲ್ಲಿ ಏನು ಪೂರ್ತಿ ಸ್ಲೈಡಿಂಗ್ ಆಗಿ ಒಂದು ಡ್ಯಾಮ್ ನಿರ್ಮಾಣ ಆಗಿತ್ತು ಒಂದು ಅಷ್ಟು ಹೊತ್ತು. ಆ ಸಂದರ್ಭದಲ್ಲಿ ಸುಮಾರು 30-35 ಫೀಟ್ ಹೈಟ್ನವರಿಗೆ ನೀರು ತುಂಬಿತ್ತು. ಅದು ಈ ಕಡೆಯಿಂದ ಆ ಕಡೆ ಶಿರೂರು ಕಡೆಯಿಂದಲ್ಲ, ಆ ಕಡೆ ಉಳುವರೆ ಭಾಗದಲ್ಲಿ 3-4 ಮನೆಗಳು ಕಂಪ್ಲೀಟ್ ತೊಳೆದು ಹೋಗಿದೆ. ಅಲ್ಲಿ ಎಷ್ಟು ಜನ ಹೋಗಿದ್ದಾರೆ ಅಂತ ಇವತ್ತಿನವರೆಗೆ ಇನ್ನೂ ಸಂಜೆ ಆದಮೇಲೆ ಗೊತ್ತಾಗಬೇಕು ಯಾರ್ಯಾರು ಮನೆಗೆ ಬರಲಿಲ್ಲ ಅದನ್ನು ತಿಳ್ಕೊಂಡೆ ಎಷ್ಟು ಜನ ಹೋಗಿದ್ದಾರೆ ಅನ್ನೋದು. ಇದು ಮಣ್ಣು ಎಕ್ಸ್ಕವೇಷನ್ ಪೂರ್ತಿ ಓಪನ್ ಮಾಡಿ ತೆಗೆದಾದಮೇಲೆ ಎಷ್ಟು ಹೋಗಿದೆ, ಅದು ಹಳ್ಳದಲ್ಲಿ ಹೋಗಿದ್ರಂತೂ ಏನೂ ಗೊತ್ತಾಗೋದಿಲ್ಲ. ಬಟ್ ಏನಾಗಿದೆ, ಇದು ಕಾರ್ಯಾಚರಣೆಗೆ 3 ದಿವಸ ಬೇಕನ್ನಿಸ್ತದೆ. ಈ ರೀತಿ ಸ್ಲೋ ಆಗಿ ಮಾಡಿದರೆ ಅವರು ಸ್ಥಳೀಯವಾಗಿರುವಂಥ ವೆಹಿಕಲ್ಗಳನ್ನು, ಹಿಟಾಚಿಗಳನ್ನು ತಗೊಂಡು ಮಾಡಿದರೆ ಒಂದು 2-3 ದಿನದಲ್ಲೇ ಆಗ್ಬೋದು. ಇಲ್ಲ ಅಂದರೆ ಇದು ವಾರಗಟ್ಟಲೆ ಹೋಗುವಷ್ಟು ಚಾನ್ಸ್, ಲಕ್ಷಗಟ್ಟಲೆ ಟ್ರಿಪ್ ಬಿದ್ದಿದೆ. ಕುಮಟಾ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಸ್ಥಳಕ್ಕೆ ಆಗಮಿಸಿ ರಕ್ಷಣಾ ಕಾರ್ಯಕ್ಕೆ ವಾಹನಗಳನ್ನು ನೀಡುವಂತೆ ಮಾಲೀಕರಲ್ಲಿ ಮನವಿ ಮಾಡಿಕೊಂಡರು. ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಸೇರಿದಂತೆ ಹಲವು ಇಲಾಖೆಯ ಅಧಿಕಾರಿಗಳು ಸ್ಥಳದಲ್ಲಿದ್ದು ರಕ್ಷಣಾ ಕಾರ್ಯದ ಬಗ್ಗೆ ಸಿದ್ಧತೆ ನಡೆಸಿದರು. ಘಟನೆ ಸಂಭವಿಸಿದ 1 ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶದಲ್ಲಿ ಸಾರ್ವಜನಿಕ ಪ್ರವೇಶ ನಿಷೇಧಿಸಿ ವಾಹನ ಸಂಚಾರ ನಿಷೇಧ ಮಾಡಲಾಗಿತ್ತು. ಮುಂಜಾನೆ ಘಟನೆ ಸಂಭವಿಸುತ್ತಿದ್ದಂತೆ ಅದನ್ನು ನೋಡಲು ಸಾಗರೋಪಾದಿಯಲ್ಲಿ ಜನ ಸೇರಿದ್ದರು. ಅಂಕೋಲಾ ಕುಮಟಾ ರಸ್ತೆ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿತ್ತು. ನದಿಯಲ್ಲಿ ಬಿದ್ದಿದ್ದ ಗ್ಯಾಸ್ ಟ್ಯಾಂಕರ್ ಸೋರಿಕೆಯಾಗಿರುವ ಸಂಭವನೀಯತೆ ಇರುವುದರಿಂದ ಕಂದಾಯ ಇಲಾಖೆ ಅಧಿಕಾರಿಗಳು, ಉಪವಿಭಾಗಾಧಿಕಾರಿ, ತಹಶೀಲ್ದಾರರು, ಕಂದಾಯ ನಿರೀಕ್ಷಕರು, PDOಗಳು ಮತ್ತು ಗ್ರಾಮ ಲೆಕ್ಕಿಗರು ಸೂಕ್ತ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಆದೇಶಿಸಿದ್ದರು. NDRF ಮತ್ತು SDRF ತಂಡ ಘಟನಾ ಸ್ಥಳದಲ್ಲಿ ರಕ್ಷಣಾ ಕಾರ್ಯ ಮುಂದುವರೆಸಿದೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತುರ್ತಾಗಿ ರಕ್ಷಣಾ ಕಾರ್ಯಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಶಾಸಕ ಸತೀಶ್ ಸೈಲ್ ಅಧಿವೇಶನದಲ್ಲಿದ್ದು ವಿಷಯ ತಿಳಿದು ತಕ್ಷಣ ಬೆಂಗಳೂರಿನಿಂದ ಅಂಕೋಲಾಕ್ಕೆ ಧಾವಿಸಿ ಸ್ಥಳಕ್ಕೆ ಭೇಟಿ ನೀಡಿ IRB ವಿರುದ್ಧ ಮತ್ತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು. ಭೀಕರ ದುರಂತ ನಡೆದರೂ IRB ಅಧಿಕಾರಿಗಳು ಸ್ಥಳಕ್ಕೆ ಬರಲಿಲ್ಲ. ಮುಂಜಾನೆಯಿಂದ ಸಂಜೆಯವರೆಗೆ ತರವಾಗಿ ಕಾರ್ಯಾಚರಣೆಯಲ್ಲಿ CPI ಶ್ರೀಕಾಂತ್ ತೋಟಗಿ ನೇತೃತ್ವದಲ್ಲಿ ಇಡೀ ಪೊಲೀಸ್ ಇಲಾಖೆ ತೊಡಗಿಕೊಂಡಿತ್ತು. ಘಟನಾ ಸ್ಥಳಕ್ಕೆ ಮುಂಜಾನೆ ವಿಷಯ ತಿಳಿಯುತ್ತಿದ್ದಂತೆ ಸಾವಿರಾರು ಜನರು ಆಗಮಿಸಿದ್ದರು. ಅವರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು 4 ಕಿಲೋಮೀಟರ್ ವರೆಗೆ ವಾಹನಗಳು ರಸ್ತೆ ಸಂಚಾರ ಬಂದ್ ಆಗಿದ್ದರಿಂದ ನಿಂತಿದ್ದು ಗೋಕರ್ಣ ಮಾರ್ಗವಾಗಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಪೊಲೀಸ್ ಸಿಬ್ಬಂದಿ ಶ್ರಮ ವಹಿಸಿದರು. ಮುಂಜಾನೆ 9 ಗಂಟೆಯಿಂದ ಸಂಜೆ 6ರವರೆಗೆ ಊಟವಿಲ್ಲದೆ ಕೆಲ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಜನರ ಸುರಕ್ಷತೆಗಾಗಿ ಕ್ರಮ ವಹಿಸಿದ್ದು ಎಲ್ಲರ ಶ್ಲಾಘನೆಗೆ ಪಾತ್ರವಾಗಿದೆ. ಮಾರುತಿ ಹರಿಕಂತ್ರ, ನುಡಿಸಿರಿ ನ್ಯೂಸ್, ಅಂಕೋಲಾ.